ಪಂದ್ಯದಿಂದ ನಮಗೆ ಅನುಭವ ಬಂದಿದ್ದು. ನಿರಂತರವಾಗಿ 5 ಟೆಸ್ಟ್ಗಳಲ್ಲೂ ನಾವು ಅಲ್ಲಲ್ಲ ಇದನ್ನು ಪಾಯಿಂಟ್ ಔಟ್ ಮಾಡ್ತಾ ಇರ್ತೀವಿ. ಹೌದಪ್ಪ, ಫೀಲ್ಡಿಂಗ್ ವೀಕ್ ಅದ ಅಂತ. ಯಾಕಂದ್ರೆ ಇನ್ನೊಂದು 2-3 ಕ್ಯಾಚ್ಗಳನ್ನ ಹಿಡ್ಕೊಂಡಿದ್ರೆ ಇನ್ನೂ ಕಡಿಮೆ ಮೊತ್ತಕ್ಕೆ ಅವ್ರು ಔಟಾಗಿ ಹೋಗ್ತಾಯಿದ್ರು. ಅದೇನೂ ಇರಲಿ, ಆದರೆ ಇವತ್ತು ಅದು ನೆನಪಿಸ್ಬೇಕಾಗ್ತದೆ ಗೆಲುವಿನಲ್ಲಿ. ಯಾಕಂದರೆ ಸೋಲಿಗೆ ಕಾರಣ ಆಗ್ಬೋದಂತ ಸ್ವತಃ ಸಿರಾಜ್ ಡ್ರಾಪ್ ಮಾಡಿದಂಥ ಕ್ಯಾಚಿನಿಂದಾಗೆ ಮ್ಯಾಚ್ ಹೋಗ್ತಿತ್ತೋ ಏನೋ ಕೈಯಿಂದ. ಆದರೆ ಇಲ್ಲೇ ಮೊಹಮ್ಮದ್ ಸಿರಾಜ್ ಒಂದು ಕಾನ್ಫಿಡೆಂಟಾಗಿ, ಜೊತೆಗೆ ಲೈನಲ್ಲಿ ಲಿಂಕ್ ಮೇಂಟೈನ್ ಮಾಡೋದು, ಸಿಟ್ಟಿನಿಂದ ಹೋಗುವಂಥದ್ದಲ್ಲ ಬಾಲಿಂಗು. ಎದುರಾಳಿಗೆ ದೋಷ ಅಂತ ತಿಳ್ಕೊಂಡು ಅವನು ಅರ್ಥ ಮಾಡಿಕೊಂಡು ಬಾಲಿಂಗ್ ಅವ್ನು ಔಟ್ ಮಾಡುವಂಥದ್ದು. ನಮಗೆಷ್ಟು ಆಸಂಖ್ಯ ಇರ್ತದನೋ ಕೊನೆಯ ಬ್ಯಾಟ್ಸ್ಮನ್ಗಳಿಗೂ ಅಷ್ಟು ಆಸಂಖ್ಯ ಇರ್ತದೆ. ಯಾಕಂದ್ರೆ ಅಂಥ ಹೇಳಿಕೊಳ್ಳುವಂಥ ಬ್ಯಾಟ್ಸ್ಮನ್ ಲಾಸ್ಟಿಗೆ ಬಂದಂಗೆ ಇರ್ತಾ ಇರೋದಿಲ್ಲ. ಆದರೂ ಅಲ್ಲೂ ಈ 2020 ಮತ್ತು ಒಂದು ದಿನದ ಪಂದ್ಯಗಳಿಂದಾಗೆ ಕೊನೆಯ ಆಟಗಾರರು ಸಹ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ ಇತ್ತೀಚೆಗೆ ಅಂತೇಳಿ ನಿಮಗೆ ಗೊತ್ತದ. ಅದಕ್ಕಾಗಿ ಇದು ಪೂರ್ತಿಯಾಗಿ ಇಂಗ್ಲೆಂಡ್ ಕೈಯಲ್ಲಿದ್ದಂಥ ಮ್ಯಾಚ್ ಆಗಿತ್ತು. ಅದನ್ನು ಕಸ್ಕೊಂಡಿದ್ದು ಸಣ್ಣದಲ್ಲ. ಯಾಕಂದ್ರೆ ಹುಲಿಯ ಗವಿ ಒಳಗೆ ಹೋಗಿ ಅದು ಸಿಂಹದ ಗವಿ ಒಳಗೆ ಹೋಗಿ ಸಿಂಹನ ಹೊಡೆದಪ್ಪ ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಅಂಥ ಒಂದು ಸಂದರ್ಭದಲ್ಲಿ ಇಂಗ್ಲೆಂಡಿನ ಓವಲ್ದಲ್ಲಿ ಹೋಗಿ ಸೋಲಿಸೋದು ಸಣ್ಣ ಸಾಧನೆ ಅಲ್ಲ, ನಿಜವಾಗಿ ದೊಡ್ಡ ಸಾಧನೆ. ಆ ಸಾಧನೆ ನಮ್ಮ ಆಟಗಾರರು ಮಾಡಿದ್ದಾರೆ. ಹೀಗಾಗಿ ಇನ್ನು ಮುಂದಿನ 5-10 ವರ್ಷಗಳವರೆಗೆ ನಿಶ್ಚಿತವಾಗಿಯೂ ಗಿಲ್ ಇನ್ನು ಈ ಕ್ಯಾಪ್ಟನ್ಶಿಪ್ನಿಂದ ಹಿಂದಿರುವ ಸಾಧ್ಯನೂ ಇಲ್ಲ. ಜೊತೆಗೆ ಇನ್ನೂ ದಿನದಿಂದ ದಿನಕ್ಕೆ ಬಲಿಷ್ಠ ಆಗುವಂಥ, ಮಾನಸಿಕವಾಗಿ ಬಲಿಷ್ಠ ಆಗುವಂಥ ಒಂದು, ಅದೇ ಕಾಲಕ್ಕೆ ಆಟಗಾರನ ಅಭ್ಯಾಸ ಮಾಡೋ ಬುದ್ಧಿವಂತಿಕೆ ಇದೆ. ಯಾಕಂದರೆ ಕ್ರಿಕೆಟ್ ಈಸ್ ಎ ಇಂಟೆಲಿಜೆಂಟ್ ಗೇಮ್.